ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿರ್ತಕ್ಕಂತಹ ಹಿರಿಯ ನಟ ಕಿಲ್ಲರ್ ವೆಂಕಟೇಶ್ ಅವರ ಒಂದಿಷ್ಟು ಮಾಹಿತಿನ ತಿಳ್ಕೊಳ್ಳೋಣ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹಿರಿಯ ನಟ ಕಿಲ್ಲರ್ ವೆಂಕಟೇಶ್ ಅವರ ವಿಡಿಯೋ ಒಂದು ಹರಿದಾಡ್ತಿದೆ. ಅಂದಾಗೆ ಕಿಲ್ಲರ್ ವೆಂಕಟೇಶ್ ಅವರ ಆರೋಗ್ಯ ಸ್ಥಿತಿ ಹೇಗಿದೆ, ಹಿರಿಯ ನಟನಿಗೆ ಏನಾಗಿದೆ, ಈಗ ಹೇಗಿದ್ದಾರೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕನ್ನಡ ಚಿತ್ರರಂಗದ ಹಿರಿಯ ನಟ ಕಿಲ್ಲರ್ ವೆಂಕಟೇಶ್ ಅವರ ಒಂದು ವಿಡಿಯೋ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿತ್ತು. ಹೇಗಿದ್ದ ನಟ ಹೇಗಿದ್ದಾರೆ ನೋಡಿ ಎಂಬ ಕುತೂಹಲದಿಂದ ಹಿರಿಯ ಪತ್ರಕರ್ತರಾದ ಗಣೇಶ್ ಕಾಸರಗೋಡು ಅವರು ಕಿಲ್ಲರ್ ವೆಂಕಟೇಶ್ ಅವರನ್ನು ಹುಡುಕಿಕೊಂಡು ತುಮಕೂರಿಗೆ ಹೋಗಿರ್ತಾರೆ. ಅಲ್ಲಿ ನಡೆದ ಮುಕ್ತ ಸಂಭಾಷಣೆಯಲ್ಲಿ ಕಿಲ್ಲರ್ ವೆಂಕಟೇಶ್ ಅವರು ತಮ್ಮ ಆರೋಗ್ಯ ಸ್ಥಿತಿ, ಸಿನಿ ಜೀವನ, ಕುಟುಂಬದ ಬಗ್ಗೆ ಮಾತನಾಡಿದ್ದಾರೆ. ಕಿಲ್ಲರ್ ವೆಂಕಟೇಶ್ ಅವರ ನಿಜವಾದ ಹೆಸರು KD ವೆಂಕಟೇಶ್. KD ಕಿಲ್ಲರ್ ಆಗಿದ್ದೇಗೆ ಅನ್ನೋದರ ಬಗ್ಗೆಯೂ ಮಾತನಾಡಿದ್ದಾರೆ. ಅದಕ್ಕೂ ಮುಂಚೆ ತಮ್ಮ ಪ್ರಸ್ತುತ ಸ್ಥಿತಿಯ ಬಗ್ಗೆ ಮಾತನಾಡುತ್ತಾ, ನನಗೆ ಹುಷಾರಿಲ್ಲ, ವಾಯ್ಸ್ ಹೋಗಿದೆ, ಕರೋನಾದಿಂದ ಈ ರೀತಿ ಆಗಿದೆ, ಟೇಕಫ್ ಆಗ್ತಿಲ್ಲ, ಸಿನಿಮಾ ಕನೆಕ್ಷನ್ ಬಿಟ್ಟಿಲ್ಲ, ಆರೋಗ್ಯ ಸುಧಾರಿಸಿದ ನಂತರ ಮತ್ತೆ ಮಾಡ್ತೀನಿ. ಜನರೇಷನ್ ಚೇಂಜ್ ಆಗಿದೆ, ಹಳೆಯ ಕಲಾವಿದರು ಈಗ ಕೆಲವು ಮಂದಿ ಇದ್ದಾರೆ ಅಷ್ಟೇ. ಆದರೆ ಆಗೆಲ್ಲ ಡಬ್ಬಿಂಗ್ ಅಂತ ಅಂದಾಗ ಹೇಗಿರ್ತಿತ್ತು, ಆದರೆ ಈಗೆಲ್ಲ ಹಾಗಿಲ್ಲ. ಈಗಿನ ಜನರೇಷನ್ಗೆ ತಾಳ್ಮೆ ಇಲ್ಲ ಎಂದಿದ್ದಾರೆ ವೆಂಕಟೇಶ್ ಅವರು. ನಾನು 45 ವರ್ಷ ಜರ್ನಿಯಲ್ಲಿ 400ಕ್ಕೂ ಹೆಚ್ಚು ಸಿನಿಮಾದಲ್ಲಿ ನಟಿಸಿದ್ದೇನೆ. ಶಂಕರ್ ನಾಗ್, ಪ್ರಭಾಕರ್ರಿಂದ ಹಿಡಿದು ಅಣ್ಣವರ ಜೊತೆಯಲ್ಲೂ ನಟಿಸಿದ್ದೇನೆ. ಬರ್ತಾ ಮೊಬೈಲ್ನಲ್ಲಿ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದ್ರು. ನನಗೂ ಯಾಕೋ ಇಂಟ್ರೆಸ್ಟ್ ಹೋಯಿತು. ಶಿವಣ್ಣ, ಪುನೀತ್ ರಾಘಣ್ಣ, ಅಂಬರೀಶ್, ವಿಷ್ಣು ಸರ್ ಜೊತೆಯಲ್ಲೂ ನಟಿಸಿದ್ದೇನೆ. ರಣಧೀರದಲ್ಲಿ ನಾನು, ಜಗ್ಗೇಶ್ ಎಲ್ಲ ಒಂದೇ ಗ್ಯಾಂಗ್. ಆ ಸಿನಿಮಾ ನನಗೆ ಒಳ್ಳೆಯ ಹೆಸರು ತಂದು ಕೊಡ್ತು. ಆಗ ನನಗೆ ಒಂದು 7-8 ವರ್ಷ ರಣಧೀರ ವೆಂಕಟೇಶ್ ಅಂತಾನೆ ಸೀಲ್ ಹೊತ್ತಿಬಿಟ್ಟಿದ್ರು. ಅದನ್ನ ಕಿಲ್ಲರ್ ವೆಂಕಟೇಶ್ ಅಂತ ಬ್ರೇಕ್ ಮಾಡಿದ್ರು. ಪ್ರಭಾಕರ್ ರವರ ಸಿನಿಮಾದಲ್ಲಿ ಕಿಲ್ಲರ್ ಕ್ಯಾರೆಕ್ಟರ್ ಮಾಡಿದ್ದೆ ಎಂದು ವೆಂಕಟೇಶ್ ಅವರು ಮಾತನಾಡಿದ್ದಾರೆ. 400 ಸಿನಿಮಾ ಅಂದರೆ ಒಳ್ಳೆಯ ದುಡ್ಡು ಮಾಡಿದ್ದೀರಿ ನೀವೆಂಬ ಪ್ರಶ್ನೆಗೆ, ಸರ್ ನನ್ನ ಕ್ಯಾರೆಕ್ಟರ್ ಹೇಗೆ ಅಂತ ಅಂದರೆ, ಇಲ್ಲಿಯವರೆಗೂ ನಾನು ಯಾರ ಹತ್ರನೂ ದುಡ್ಡು ಕೇಳಿಲ್ಲ. ಸುಮ್ಮನೆ ಪ್ರೊಡ್ಯೂಸರ್ ಹತ್ರ ಹೋಗಿ ತಲೆ ಕೆರ್ಕೊಂಡು ನಿಂತ್ಕೊಳ್ತೇನೆ. ಕೆಲವರು ಅರ್ಥ ಮಾಡ್ಕೊಂಡು ಇಷ್ಟೋ ಕೊಡ್ತಾರೆ, ಕೆಲವರು ಸ್ವಲ್ಪ ಕೊಟ್ಟು ಮುಂದಕ್ಕೆ ತಳ್ಳುತ್ತಾರೆ. ಹೇಗೋ ಬ್ಯಾಲೆನ್ಸ್ ಆಗ್ತಾ ಹೋಯಿತು ಎಂದರು ಕಿಲ್ಲರ್ ವೆಂಕಟೇಶ್ ರವರು. ಕೊರೋನಾ ಟೈಮ್ನಲ್ಲೂ ನಾನು ನೆಮ್ಮದಿಯಾಗಿದೆ. ಜಗ್ಗೇಶ್ ಅವರ ಮುಖಾಂತರ ದರ್ಶನ್ ರವರು 1 ಲಕ್ಷ ರೂಪಾಯಿ ಕೊಟ್ಟಿದ್ದರು. ಸುಜೇಂದ್ರ ಲೋಕೇಶ್ ಅವರು 50,000 ರೂಪಾಯಿ ಕೊಟ್ಟಿದ್ದರು. ಹೀಗೆ ಹಲವರು ಸಹಾಯ ಮಾಡಿದ್ದಾರೆ ಎಂದಿದ್ದಾರೆ ವೆಂಕಟೇಶ್ ಅವರು. ಸದ್ಯಕ್ಕೆ ಈ ರೀತಿ ಎಂದು ತಮ್ಮ ಮಾತನ್ನ ಮುಗಿಸಿದ್ದಾರೆ. ಅವರ ಆರೋಗ್ಯ ಸುಧಾರಿಸಲಿ, ಮತ್ತೆ ಅವರು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಕಮ್ಬ್ಯಾಕ್ ಆಗಲಿ ಎಂದು ಕೇಳ್ಕೊಳ್ಳೋಣ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ.